ಬಾಲ್ ಏನೋ ಒಂದು ಅದು ಅವರಿಗೆ ಇಡೀ ಕ್ರಿಕೆಟ್ ಅಲ್ಲಿ ಒಂದು ಅಧ್ಯಾತ್ಮ ಖಂಡಿತು ಅಂದ್ರೆ ಅವನು ಬಹುಶಃ ಪುರಾಣ ಪ್ರವಚನ ಕೇಳ್ತಾ ಇದ್ದ ಹಾಗೆ ಕ್ರಿಕೆಟ್ ಆನ್ ಮಾಡಿದ್ದ ಅಂತ ಅನ್ಸುತ್ತೆ. ಆಗ ಅಧ್ಯಾತ್ಮ ಏನೋ ಕಾಣಿಸ್ಲಿಕ್ಕೆ ಶುರು ಆಗ್ತದೆ. ಒಂದು ರೀತಿಯ ಪ್ರಸಂಗ ಕೆಲವೊಂದು ವಿಭಿನ್ನ ವಿಷಯಗಳನ್ನು ಕೂಡ ವಿಶಿಷ್ಟ ರೀತಿಯಲ್ಲಿ ನಮಗೆ ಅರ್ಥ ಮಾಡಿಸುತ್ತೆ. ಹಾಗೆ ಈ ಪುರಾಣದಲ್ಲಿ ಅದು ಒಂದು ಸಾಮಾನ್ಯ ನಮ್ಮ ಮನೆಯಲ್ಲಿ ನೋಡಿದ ವಿಷಯಗಳನ್ನೇ ಅದು ಹೇಳಿದರೂ ಕೂಡ ಅದರಲ್ಲಿ ಅಧ್ಯಾತ್ಮದ ಗಮನ ನಮ್ಮ ಹರಿಯುತ್ತೆ. ಆ ದೃಷ್ಟಿಕೋನದಿಂದ ಅಂದ್ರೆ ಪ್ರಸಿದ್ಧ ವಿಷಯದಲ್ಲೇ ಅಪ್ರಸಿದ್ಧವನ್ನು ನಾವು ತಿಳಿಯುವುದಕ್ಕೋಸ್ಕರ ವೇದವ್ಯಾಸರು ಅಂತಹ ವಿಷಯಗಳನ್ನು ಪುರಾಣದಲ್ಲಿ ಹೇಳ್ತಾರೆ. ಎಷ್ಟು ಒಳ್ಳೆಯ ಅನ್ವೇಷಣೆ ಇದೆಲ್ಲ. ಆಚಾರ್ಯರು ಅದಕ್ಕೆ ತಾವು ಸುಮ್ಮನೆ ಅನ್ವೇಷಣೆ ಮಾಡಿ ಏನೋ ಕೂಡಿಸಿದ್ದು ಅಂತ ಮಾಡಲಿಲ್ಲ. ವೇದವ್ಯಾಸರದ್ದೇ ಬೇರೆ ಕಡೆಯಲ್ಲಿದ್ದ ಮಾತುಗಳನ್ನು ಅದಕ್ಕೆ ಕೊಟ್ಟು ಹೇಳ್ತಾರೆ. ಇನ್ನೊಂದು ಭಾಗವತದಲ್ಲಿ ನಮಗೆ ಸಮಸ್ಯೆ ಬರುವುದೇನೆಂದ್ರೆ, ಆಗಾಗ ಉದ್ಧವ ಬರ್ತಾನೆ, ವಿದುರ ಬರ್ತಾನೆ, ವಿದುರ ಉದ್ಧವನ ಹತ್ರ ಆಮೇಲೆ ಮೈತ್ರೇಯರ ಹತ್ರ ಸಂವಾದ ಮಾಡ್ತಾರೆ. ಇಲ್ಲ ಸೂತ ಪುರಾಣಿಕರಲ್ಲಿ ಶೌನಕಾದಿಗಳು ಸಂವಾದ ಮಾಡ್ತಾರೆ. ಆ ಸಂವಾದ ಮಾಡುವಾಗ ಏನು ಮಾಡ್ತಾರೆ ಅಂದರೆ, ಇವರು ಅವರ ಹತ್ರ ಕೇಳ್ತಾರೆ, ದಯವಿಟ್ಟು ಅದನ್ನು ನನಗೆ ಹೇಳಬೇಕು. ಅಷ್ಟೇ ಕೇಳಿ ಬಿಡೋಲ್ಲ, ನಮಗೆ ಏನೂ ಶಾಸ್ತ್ರಜ್ಞಾನ ಇಲ್ಲ, ನಮ್ಮಷ್ಟು ಪೆದ್ರು ಪ್ರಪಂಚದಲ್ಲೇ ಇಲ್ಲ, ನಾವು ಎಷ್ಟು ತೊಳಲಾಡ್ತಾ ಇದ್ದೇವೆ, ದಯವಿಟ್ಟು ಈ ವಿಷಯಗಳನ್ನು ಹೇಳಬಾರ್ದಾ ಅಂತ ಕೇಳ್ತಾರೆ. ಯಾರು? ವಿದುರ. ಈಗ ಶೌನಕರು ಕೇಳಿದರೆ ಬಹುಶಃ ನಮ್ಮ ಹಾಗೆ ಅವರು ಇರಬೇಕು ಅಂತ ನಾವು ಅಂದ್ಕೊಳ್ತೇವೆ. ಆದರೆ ವಿದುರ ಕೇಳಿದರೆ ಹೀಗೆ ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯವಾ? ಯಾಕಂದರೆ ವಿದುರ ಅಂದರೆ ಸಾಕ್ಷಾತ್ ಯಮಧರ್ಮನ ಅವತಾರ ಸ್ವರೂಪಿ. ಯಮಧರ್ಮ ಅಪರೋಕ್ಷೀಕೃತ ಶ್ರೀಶ, ಅಪರೋಕ್ಷ ಜ್ಞಾನಿಯಾದಂತಹ ಯಮಧರ್ಮನ ಅವತಾರ ಸ್ವರೂಪಿಯಾದ ವಿದುರನಿಗಿಂತ ಪುಟ್ಟ ವ್ಯಕ್ತಿಯಾದಂತಹ ಉದ್ಧವನ ಹತ್ರ ಬಂದು ನಾವೆಲ್ಲ ಪೆದ್ರು, ನಮಗೆಲ್ಲಿ ಗೊತ್ತಿದೆ, ಆದ್ರಿಂದ ಅದನ್ನೆಲ್ಲ ಹೇಳು ಅಂತ ಕೇಳ್ತಾರೆ ಅಂತಾದರೆ ಇದು ಸುಳ್ಳು ಹೇಳುತ್ತಲ್ವಾ? ಸುಳ್ಳು ಹೇಳುವವರೇ ಹೇಳಿದ ಮಾತುಗಳನ್ನು ನಾವು ಉಪನ್ಯಾಸ ಮಾಡುವುದು ಎಷ್ಟು ಸರಿ? ಈ ಭಾಗವತ ಅನ್ನುವುದು ಹೇಗೆ ಅಷ್ಟು ಗ್ರಾಹ್ಯವಾಗ್ತದೆ? ಇಂಥ ಪ್ರಶ್ನೆಗಳು ಬರ್ತಾರೆ. ಅದಕ್ಕೆ ಆಚಾರ್ಯ ಹೇಳ್ತಾರೆ, ಸುಳ್ಳಿನಲ್ಲಿ ಎರಡು ಥರ ಇದೆ, ಒಳ್ಳೆ ಸುಳ್ಳು, ಕೆಟ್ಟ ಸುಳ್ಳು ಅಂತ. ಅದರಲ್ಲಿ ಒಳ್ಳೆಯ ಸುಳ್ಳು ಅದು ಹೇಳಬಹುದಾದ ಸುಳ್ಳು, ಅದು ಮಿಥ್ಯಾ ಅಲ್ಲ, ಅಂದರೆ ದೋಷಾಪಾದಕ ಅಲ್ಲ. ಆತ್ಮನಸ್ತು ಗುಣಾಭಾವಂ ವದತೋ ನತ್ವ ಸತ್ಯತಃ ಅಪೃಷ್ಟಸ್ಯ ತಮಾರ್ಥಂಚ ಗುಣಾಯೈವ ಭವತ್ಯಪಿ. ಎಲ್ಲಿಂದ ಆಚಾರ್ಯಗಿಂತ ಮಾತು ಸಿಗುತ್ತೆ ನಮಗೆ ಆಶ್ಚರ್ಯ ಆಗುತ್ತೆ. ಅವರು ಕೋಟ್ ಮಾಡ್ತಾರೆ, ಒಂದು ಪ್ರವೃತ್ತ ಅಂತ ಗ್ರಂಥದ ಕೊಟೇಶನ್ ಕೊಡ್ತಾರೆ. ಅವ್ರು ಹೇಳ್ತಾರೆ, ಆತ್ಮನಸ್ತು ಗುಣಾಭಾವಂ ವದತಃ ನತು ಅಸತ್ಯತ. ತನ್ನಲ್ಲಿ ಗುಣವಿದ್ದಾಗಲೂ ತನ್ನಲ್ಲಿ ಗುಣ ಇಲ್ಲ ಅಂತ ಹೇಳ್ತಕ್ಕಂತಹ ವ್ಯಕ್ತಿ ಅದು ಸುಳ್ಳು ಹೇಳಿದ್ದು ಅಂತ ಹೇಳಬಾರದು. ಯಾಕಂದ್ರೆ ಆ ರೀತಿ ಹೇಳಿದ್ರಿಂದ ಲೋಕಕ್ಕೆ ಕ್ಷೇಮಂಕರವಾದ ಶ್ರೇಷ್ಠ ಕೆಲಸ ನಡೀತಾ ಇದೆ ಅಲ್ವಾ, ಆದ್ರಿಂದ ಅದು ಅವನಿಗೆ ಪುಣ್ಯವನ್ನೇ ಕೊಡುತ್ತೆ ಹೊರತು ಗುಣಾಯೈವ ಭವಿಷ್ಯತಿ, ಅದು ಅವನಿಗೆ ಗುಣವೇ ಆಗುತ್ತೆ ಹೊರತು ಅವನಿಗೆ ದೋಷವಾಗುವುದಿಲ್ಲ. ಈಗ ಇಲ್ಲಿ ವಿದುರ ಮೈತ್ರೇಯರು ಮತ್ತು ಉದ್ಧವರ ಹತ್ರ ಬಂದು ನನಗೇನು ಗೊತ್ತಿಲ್ಲ, ದಯವಿಟ್ಟು ಇದನ್ನು ಹೇಳಬೇಕು ಅಂತ ಹೇಳಿದ್ರಿಂದ ಏನಾಯಿತು? ಆ ವಿದುರ ಉದ್ಧವ ಸಂವಾದದಿಂದ ನನಗೆ ಒಂದು ರಸದ ಗಟ್ಟಿಯೇ ಸಿಕ್ಕಿತು. ವಿದುರ ಮತ್ತು ಮೈತ್ರೇಯರ ಸಂವಾದದಿಂದ ಇಡೀ ಪ್ರಪಂಚದ ಸೃಷ್ಟಿ ಪ್ರಕರಣ ಅನಾವರಣಗೊಂಡಿತು. ಸೃಷ್ಟಿಯ ಅನಾವರಣದ ಮೂಲಕವಾಗಿ ಅಂತಹ ಸೃಷ್ಟಾರನಾದಂತಹ ಭಗವಂತ ಜನ್ಮಾದ್ಯಸ್ಯ ಯತಃ ಅನ್ನುವ ಬ್ರಹ್ಮಸೂತ್ರದಿಂದ ಯಾವ ಮಹಾತ್ಮ್ಯ ವಿಶಿಷ್ಟನಾಗಿ ಪ್ರತಿಪಾದ್ಯ ಅನ್ನುವುದನ್ನು ನಾವು ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಾಯಿತು. ಇಷ್ಟು ಒಂದು ರಸ ನಮಗೆ ಸಿಗ್ತದೆ ಯಾವುದರಿಂದ? ವಿದುರ ಅಷ್ಟು ಪುಟ್ಟದಾಗಿ ತಲೆ ತಗ್ಗಿಸಿ ನನಗೇನು ಗೊತ್ತಿಲ್ಲ ಅಂತ ಹೇಳಿದ್ರಿಂದ. ಹಾಗಾಗಿ ಅದು ವಿದುರನಿಗೆ ಗುಣವೇ. ಅಂದರೆ ಸುಮ್ಮನೆ ಸ್ಟಂಟ್ ಮಾಡ್ಲಿಕ್ಕೆ ಹೋಗಬಾರ್ದು, ನನ್ನಲ್ಲಿ ಏನುಂಟು ಅಂತ ಸ್ಟಂಟ್, ಅದು ಗೊತ್ತಾಗುತ್ತೆ, ಅದು ಪ್ರೌಢಿವಾದ, ಅದು ಮಾಡಬಾರ್ದು. ಆದರೆ ತನ್ನಲ್ಲಿ ಗುಣಾಭಾವವನ್ನು ಹೇಳಿಕೊಳ್ಳುವುದರಿಂದಾಗಿ ಅವನಿಗೆ ಉಪದೇಶ ಮಾಡತಕ್ಕಂತಹ ವ್ಯಕ್ತಿಗಳಲ್ಲಿ ಒಂದು ವಿಶಿಷ್ಟ ವಿಶ್ವಾಸ ಹುಟ್ಟಿ ಆ ವಿಶ್ವಾಸದ ಬಲದಿಂದ ವಿಶಿಷ್ಟ ವಿಷಯಗಳು ಯಾವತ್ತೂ ಆವಿರ್ಭಾವಗೊಳ್ಳುವುದಕ್ಕೆ ಅವಕಾಶವಾಗ್ತದೆ ಅಂತಾದರೆ ಅಂತಹ ಸುಳ್ಳು ಸುಳ್ಳಲ್ಲ. ಒಟ್ಟಿನಲ್ಲಿ ಸುಳ್ಳು ಮತ್ತು ಸತ್ಯ ಇದರಲ್ಲಿ ಅತ್ಯಂತ ಸೂಕ್ಷ್ಮವಾದ ಎಳೆ ಇರುವುದು. ಎಷ್ಟೋ ಸಂದರ್ಭದಲ್ಲಿ ಸತ್ಯವೇ ಸುಳ್ಳಾಗುತ್ತೆ, ಎಷ್ಟೋ ಸಂದರ್ಭದಲ್ಲಿ ಸುಳ್ಳೇ ಸತ್ಯವಾಗ್ತದೆ ಅನ್ನೋ ಒಂದು ಸೂಕ್ಷ್ಮವನ್ನು ಆಚಾರ್ಯರು ಈ ಕೊಟೇಶನ್ ಕೊಟ್ಟು ನಿರೂಪಣೆ ಮಾಡ್ತಾರೆ. ಇವತ್ತು ಪ್ರಶ್ನೆಗಳಿಗೆ ಹೆಚ್ಚು ಅವಕಾಶ ಕೊಡಬೇಕು ಅಂತಾದರೆ ಒಂದು 5 ನಿಮಿಷದಲ್ಲಿ ನಾನು ಉಪಸಂಹಾರ ಮಾಡ್ತೇನೆ. ಉಪಸಂಹಾರಕ್ಕೆ ಮುಖ್ಯ ನಮಗೆ, ಪ್ರಾರಂಭಕ್ಕಿಂತ ಉಪಸಂಹಾರ ಪ್ರಧಾನ. ಒಂದು ಆಚಾರ್ಯರ ಸೂಕ್ಷ್ಮ ದೃಷ್ಟಿ ಮತ್ತು ಅವಲೋಕನ ದೃಷ್ಟಿಯನ್ನು ಒಂದು ಗಮನಿಸಬೇಕು ನಾವು. ಈಗ ತೃತೀಯ ಸ್ಕಂಧದಲ್ಲಿ ನಾಡಿಕ ಆ ಒಂದು ಸಮಯಗಳ ವಿವರಣೆ ಬರ್ತದೆ. ಪರಮಾಣು ಕಾಲದಿಂದ ಪ್ರಾರಂಭಿಸಿ ಕಲ್ಪ ಮೇಲೆ ಹೋಗಿ ಪರಾರ್ಥ ಆದಮೇಲೆ ಪರ ಅಂತ ಈ ಕ್ಷಣದಿಂದ ಪರದ ತನಕ, ಪರಮಾಣು ಕಾಲದಿಂದ ಪರ ಅನ್ನುವ ಒಂದು ಕಾಲದ ತನಕ ವಿವರಣೆಯನ್ನು ತೃತೀಯ ಸ್ಕಂಧ ಕೊಡ್ತದೆ. ಅದರ ಮಧ್ಯದಲ್ಲಿ ಪ್ರಸಿದ್ಧವಾದ ಕಾಲ ಅಂತ ಹೇಳಿ ನಾಡಿಕ ಅಂತ ಒಂದು ಶಬ್ದ ಬರ್ತದೆ. ನಾಡಿಕ ಅಂದ್ರೆ ಏನು ಅಂತ, ಅದನ್ನು ನಾಡಿಕಾ ಶುದ್ಧಿ ಅಂತ ಒಂದು ವಿಷಯ ಬರ್ತದೆ.
ಅಂದರೆ ಒಂದು ಗಳಿಗೆ ಅದನ್ನು ಹೇಗೆ ತಿಳಿಯುವುದು ಅಂತ. ಭಾಗವತದಲ್ಲಿ ಒಂದೇ ಒಂದು ಶ್ಲೋಕ, ದ್ವಾದಶಾರ್ಥ ಫಲೋನ್ಮಾನಂ ಚತುರ್ಭಿಶ್ಚತುರಂಗುಲೈ ಸ್ವರ್ಣಮಾಶೈ ಕೃತಚ್ಛಿದ್ರಂ ಯಾವತ್ ಪ್ರಸ್ಥಜಲಂ ಪಿಬೇತ್. ಇಷ್ಟು ಒಂದೇ ಶ್ಲೋಕದಲ್ಲಿ ನಾಡಿಕಾಶುದ್ಧಿಯ ವಿಧಿಯನ್ನು ನಿರೂಪಣೆ ಮಾಡಿದ್ದಾರೆ. ಇದಕ್ಕೆ ಸಾಮಾನ್ಯರು ಎಲ್ಲರೂ ಏನು ಅರ್ಥ ಮಾಡಿದರು ಅಂತ ಹೇಳಿದರೆ, ಒಂದು ಮಡಿಕೆ ಮಾಡಬೇಕು, ಆ ಮಡಿಕೆಯಲ್ಲಿ ತೂತು ಮಾಡಬೇಕು, ತೂತು ಮಾಡಿ ಅದೆಷ್ಟು 4 ಸೂಜಿಗಳಿಂದ ತೂತು ಮಾಡಬೇಕು. ಚತುರಂಗುಲೈ 4 ಅಂಗುಲದ 4 ಬಂಗಾರದ ಸೂಜಿಗಳಿಂದ ತೂತು ಮಾಡಬೇಕು. ತೂತು ಮಾಡಿ ಅದಕ್ಕೆ ನೀರು ಹಾಕಬೇಕು. ನೀರು ಹಾಕಿ ಅದು ಜಾರಿ ಹೊರಗೆ ಹೋಗುವಷ್ಟು ಕಾಲಕ್ಕೆ ಒಂದು ನಾಡಿ ಅಂತ ಹೀಗೆ ಸಾಮಾನ್ಯ ಅರ್ಥ ಮಾಡಿದ. ಆದರೆ ಆಚಾರ್ಯರು ಈ ಅರ್ಥ ತಪ್ಪು ಅಂತ ಅದನ್ನು ಸ್ವೀಕಾರ ಮಾಡಲಿಲ್ಲ. ಯಾಕಂದರೆ ನೀವು ಅಕಸ್ಮಾತ್ 4 ಸೂಜಿಗಳಿಂದ ತೂತು ಮಾಡಿ ಮಡಿಕೆಯಲ್ಲಿ ನೀರು ಹಾಕಿ ಇಟ್ಟು ಅದು ನೀರು ಬೀಳಿಸಿದಿರಿ ಅಂತಾದರೆ ಬಹುಶಃ ಅದು 5 ನಿಮಿಷ ಅಥವಾ 10 ನಿಮಿಷದಲ್ಲಿ ಖಾಲಿ ಆಗ್ತದೆ. ಈಗ ನಾಡಿ ಅಂತ ಆಗಬೇಕಾದ್ರೆ 24 ನಿಮಿಷ ಆಗಬೇಕು. 24 ನಿಮಿಷಕ್ಕೆ ಒಂದು ಗಳಿಗೆ, ಒಂದು ನಾಡಿ ಅಂತ ಹೆಸರು. ಆ ಗಳಿಗೆ ಆಗಬೇಕಾದ್ರೆ ಅದು ಹೇಗೆ ಆಗಬೇಕು, ನಾವು ಇವತ್ತು ಮಾಡಿ ನೋಡಿದರೂ ಕೂಡ ಅದು ಸರಿ ಸಿಗಬೇಕು ನಮಗೆ, ಹಾಗಿದ್ರೆ ಮಾತ್ರ ಅದು ಸರಿ. ಅದಕ್ಕೆ ಆಗುವ ಹಾಗೆ ಆಚಾರ್ಯ ವ್ಯವಸ್ಥೆ ಹೇಳಿದರು. ನೀವು ಆಚಾರ್ಯರು ಹೇಳಿದ ಹಾಗೆ ನೀವೊಂದು ನಾಡಿ ಯಂತ್ರ ಮಾಡಿ ಅದನ್ನು ನೀರಲ್ಲಿ ಮುಳುಗಿಸುವ ಹೊತ್ತಿಗೆ ಕರೆಕ್ಟಾಗಿ 24 ನಿಮಿಷ ಆಗಿರ್ತದೆ. ನಾನು ಇನ್ನೂ ನೋಡಲಿಲ್ಲ, ನೋಡಿದವರು ಹೇಳಿದ್ದನ್ನು ಹೇಳ್ತಾ ಇದ್ದೇನೆ. ಯಾಕಂದರೆ ಅದು ಹೇಗೆ ಮಾಡಬೇಕು ಆಚಾರ್ಯ ಹೇಳ್ತಾರೆ, ದ್ವಾದಶಾರ್ಧ ಫಲೋನ್ಮಾನ, ತಾಮ್ರವೂ ಆಗ್ಬೋದು ಮಣ್ಣು ಆಗ್ಬೋದು ಅಂತ ಹೇಳ್ತಾರೆ. ತಾಮ್ರ ತಗೊಳ್ಳಿ ಅಂತಾರೆ ಅವರು, ಯಾಕಂದರೆ ಪುರಾಣದ ಕೊಟೇಶನ್ ಕೊಡ್ತಾರೆ. ತಾಮ್ರದಿಂದ ಆ ತಾಮ್ರ ಎಷ್ಟಿರಬೇಕು ಅಂತ ಹೇಳಿದರೆ ದ್ವಾದಶಾರ್ಧ ಫಲ. ದ್ವಾದಶಾರ್ಧ ಅಂದರೆ ಉಳಿದವರೆಲ್ಲ ಅರ್ಥ ಏನು ಮಾಡಿದರು ಅಂದರೆ 12 ಫಲ ಅಂತ ಅರ್ಥ ಮಾಡಿದರು ಉಳಿದವರು. ದ್ವಾದಶ ಮತ್ತು ಅರ್ಧ ಅಂತ ಆಚಾರ್ಯ ಹೇಳಿದರು 6 ಅಂತ ಅರ್ಥ. ದ್ವಾದಶದ ಅರ್ಧ ಅಂದರೆ 6, ದ್ವಾದಶಾರ್ಧ ಅಂದರೆ 6. ದ್ವಾದಶಾರ್ಧ ಫಲ ಅಂತ ಹೇಳಿದರೆ 1 ಪೌಂಡ್ ಅಂತ ಇಟ್ಕೊಳ್ಳಿ. 6 ಪೌಂಡಿನಷ್ಟು ಭಾರದ ತಾಮ್ರದಿಂದ ಒಂದು ಮಡಿಕೆ ಮಾಡಬೇಕು, ತಾಮ್ರ ಘಟ. ಆ ತಾಮ್ರ ಘಟ ಎಷ್ಟು ದೊಡ್ಡದು ಮಾಡಬೇಕು ಅಂದರೆ ಅದರಲ್ಲಿ ಯಾವತ್ತು ಪ್ರಸ್ಥ ಜಲಂ ಪಿಬೇತು, ಒಂದು ಪ್ರಸ್ಥ, ಒಂದು ಸೇರು ಅಂತ ಅರ್ಥ ಮಾಡಿ. ಪ್ರಸ್ಥ ಅಂದರೆ ಬಳ್ಳ, ಅಂದರೆ 3 ಪಾವು, ಒಂದು 3 ಪಾವಿನಷ್ಟೇ ನೀರು ಹಿಡಿಯುವ ಒಂದು ತಂಬಿಗೆ ಮಾಡಬೇಕು. ಅದರಿಂದ ತಂಬಿಗೆ ಅಲ್ಲ, ತಪಲೆ ಮಾಡಬೇಕು. ಈ ತಪಲೆ ಮಾಡಿ ಅಡಿಯಲ್ಲಿ ಒಂದು ತೂತು ಮಾಡಬೇಕು. ಆ ತೂತು ಎಷ್ಟು ಮಾಡಬೇಕು, ಚತುರಂಗುಲೈ ಸ್ವರ್ಣಮಾಶೈ. ಮೊದಲು ಬಂಗಾರ ತಗೊಳ್ಬೇಕು ತೂತು ಮಾಡುವುದಕ್ಕೋಸ್ಕರ. ಈ ತಪಲೆಯನ್ನು ಆ ಕಡೆ ಇಟ್ಟು ಬಂಗಾರ ತಗೊಳ್ಳಿ. ಬಂಗಾರ ಎಷ್ಟಿರಬೇಕು, 4 ಮಾಷಕ್ಕೆ ತೂಗುವಷ್ಟು ಇರಬೇಕು. 4 ರಾಜಮಾಷ 4 ಉದ್ದಿಗೆ ತೂಗುವಷ್ಟೇ ಬಂಗಾರ ಇರಬೇಕು. ಆ ಬಂಗಾರದಿಂದ ನೀವು ಸೂಜಿ ಮಾಡಬೇಕು. ಸೂಜಿ ಎಷ್ಟಿರಬೇಕು ಅಂದರೆ 4 ಅಂಗುಲದಷ್ಟೇ ಉದ್ದ ಇರಬೇಕು. ಅಂದರೆ ಅದು ಎಷ್ಟು ದಪ್ಪ ಬರಬೇಕು ಅಂತ ತೀರ್ಮಾನ ಆಯಿತು. ಅದು 4 ಸೂಜಿ ಮಾಡೋದಲ್ಲ, 4 ಚತುರಂಗುಲೈ ಅಂದರೆ ಚತುರಂಗುಲದ 4 ಸೂಜಿ ಅಂತ ಉಳಿದವರು ಅರ್ಥ ಮಾಡಿದರೆ, ಇವರು ಚತುರ್ಭಿಹಿ ಅಂದರೆ 4 ಸ್ವರ್ಣಮಾಷಗಳಿಂದ ಮಾಡಲ್ಪಟ್ಟಂತಹ ಒಂದು ಸೂಜಿ ಅಂತ ಹೇಳಿದರು. ಅದು ಒಂದು ಸೂಜಿ ಆಗಬೇಕು. ಆ ಒಂದು ಸೂಜಿಯಿಂದ ಇದರಲ್ಲಿ ಅಡಿಯಲ್ಲಿ ತೂತು ಮಾಡಬೇಕು. ಅಂದರೆ ಅದು ಇಷ್ಟೇ ದಪ್ಪ ಬರಬೇಕು ಅಂತ ಅರ್ಥ ಆಯಿತು. ಅಂತಹ ಒಂದು ತಾಮ್ರದ ತಪಲೆಯನ್ನು ನೀವು ಒಂದು ದ್ರೋಣಿಯಲ್ಲಿರುವ ನೀರಿನಲ್ಲಿ ಹಾಕಬೇಕು. ನೀರಿನಲ್ಲಿ ಅದನ್ನು ಇಟ್ಟಾಗ ಅದು ಚೂರೇ ನೀರು ಕುಡಿಲಿಕ್ಕೆ ಶುರು ಮಾಡ್ತದೆ ಅಡಿಯಿಂದ. ಆ ರೀತಿ ನೀರು ಕುಡಿದು ಅದು ಯಾವಾಗ ಮುಳುಗುತ್ತೋ ಆವಾಗ ಒಂದು ಯಾವತ್ ಪ್ರಸ್ಥ ಜಲಂ ಪಿವೆ, 3 ಪಾವಿನಷ್ಟು ಅಂದರೆ 1 ಸೇರು ಅಂತ ಇಟ್ಟುಕೊಳ್ಳಿ. ಆ ಸೇರಿನಷ್ಟು ನೀರನ್ನು ಎಷ್ಟು ಹೊತ್ತಿಗೆ ಅದು ಕುಡಿಯುತ್ತೋ ಆವಾಗ ಒಂದು ನಾಡಿ ಆಯಿತು ಅಂತ ತಿಳ್ಕೊಳ್ಳಿ. ಇಷ್ಟು ಹೇಳಿ ಅವರು ಹೇಳ್ತಾರೆ, ಕೆಲವು ಸಲ 22 ನಿಮಿಷಕ್ಕೆ ಕುಡಿದು ಬಿಟ್ಟಿತು, ಕೆಲವೊಂದು ಸಲ 26 ನಿಮಿಷಕ್ಕೆ ಕುಡಿದೀತು, ಜಾಗ್ರತೆಯಾಗಿರಿ ಅಂತ ಹೇಳ್ತಾರೆ ಆಚಾರ. ನಾಡಿ ಶುದ್ಧಿ ಪರೀಕ್ಷೆ ಮಾಡುವಾಗ ಜಾಗ್ರತೆ ಬೇಕು. ಯಾಕಂದರೆ ನೀವು ಬಿಸಿ ನೀರಿನಲ್ಲಿಟ್ಟರೆ ಅದು 22 ನಿಮಿಷಕ್ಕೆ ಕುಡಿದು ಬಿಡುತ್ತೆ. ಇಲ್ಲ ಅತ್ಯಂತ ತಂಪು ನೀರಿನಲ್ಲಿಟ್ಟರೆ ಅದು 26 ನಿಮಿಷ ಆದರೂ ಕುಡಿಯೋಲ್ಲ ನೀರು. ಅವರು ಹೇಳ್ತಾರೆ, ಅತಿಶೈತ್ಯೇ ಕಲಂಕೇಚ ಮಾಂಧ್ಯೆ ನೈವತು ಪೂರಣಂ ತಸ್ಮಾತ್ ವಸಂತಕಾಲೇತು ಪ್ರಯಾಗಸ್ಯ ಉದಕೇನತು ನಾಡಿ ಶುದ್ಧಿ ಪರೀಕ್ಷಾ ಸ್ಯಾತ್ ಅನ್ಯಥಾ ನ ಸಮಂ ಭವೇದಿತಿ ಪಾದ್ಮೆ ಅಂತ ಪದ್ಮಪುರಾಣದ ಕೊಟೇಶನ್ ಕೊಟ್ಟು ಹೇಳ್ತಾರೆ. ಇದು ಬಿಸಿಯಾದ ನೀರಿರುವಾಗ ನೀವು ಇದನ್ನು ಪರೀಕ್ಷೆ ಮಾಡಬೇಡಿ. ಅತ್ಯುಷ್ಣವಾಗಿರಬಾರ್ದು, ಅತಿ ಶೈತ್ಯವೂ ಇರಬಾರ್ದು, ಸಮಶೀತೋಷ್ಣವಾಗಿರತಕ್ಕಂತಹ ನೀರಾಗಬೇಕು. ಆ ನೀರು ಕೆಂಗೇರಿಯಿಂದ ಹೋಗಿ ನದಿಯಿಂದ ತರಬಾರ್ದು. ಯಾಕೆ ಕುಡಿಯುವಾಗ ಜಾಗ್ರತೆಯಾಗಿರ್ಬೇಕು. ಆ ನೀರು ಯಾವ ನೀರಾಗಿರಬೇಕು, ಪ್ರಯಾಗಸ್ಥ ಉದಕೇನತು, ಪ್ರಯಾಗದ ಶುದ್ಧವಾದ ನೀರು. ಇವತ್ತು ಪ್ರಯಾಗದಲ್ಲಿ ಶುದ್ಧ ಸಿಗೋಲ್ಲ, ಬೇಕಾದರೆ ಹರಿದ್ವಾರ ತನಕ ಬರೋಣ. ಅಂತೂ ಶುದ್ಧವಾದಂತಹ ನೀರಾಗಬೇಕು. ಆ ಪ್ರಯಾಗಸ್ಥ ಉದಕೇನತು ನಾಡಿ ಶುದ್ಧಿ ಪರೀಕ್ಷಾ ಸ್ಯಾತ್. ಇದಿಷ್ಟು ಪದ್ಮಪುರಾಣದ ಕೊಟೇಶನ್ ಕೊಟ್ಟು ಅಷ್ಟೇ ಅಲ್ಲ, ಬ್ರಹ್ಮಾಂಡ ನೋಡಿ, ನಿರ್ಮಲೇನ ಸಮೋಷ್ಣೇನ ನಿತ್ಯ ಸೂರ್ಯಾಂಶು ವಾರಿಣ
ಪ್ರವಾಹಗೇನ ಕಾರ್ಯ ಸ್ಯಾತ್ ನಾಡಿ ಶುದ್ಧಿ ಸದೈವತು ಇದು ಬ್ರಹ್ಮಾಂಡೆ. ಬ್ರಹ್ಮಾಂಡ ಪುರಾಣದಲ್ಲಿ ಹೇಳಿದ್ದಾರೆ. ಯಾಕಂದ್ರೆ ನೀವು ಈ ನಾಡಿ ಶುದ್ಧಿಯನ್ನು ಪ್ರಯಾಗಕ್ಕೆ ಹೋಗಿ ನೀರು ತಂದೆ ಮಾಡಬೇಕಾಗುತ್ತೆ. ಸಮಸ್ಯೆ ಇದೆ. ಮಗು ಹುಟ್ಟುವಾಗ ನಾಡಿ ಶುದ್ಧಿ ನೋಡಬೇಕು ರಾತ್ರಿ ಹೊತ್ತು. ಆವಾಗ ಪ್ರಯಾಗದ ನೀರು ಇರೋಲ್ಲ, ಏನು ಮಾಡ್ತೀರಿ? ಅದಕ್ಕೆ ನೀವು ಪಕ್ಕದ ನದಿಗೆ ಹೋಗಿ. ಆದರೆ ನೀರು ಇಷ್ಟು ತಿಳ್ಕೊಳ್ಳಿ, ಏನಾಗಿರಬೇಕು? ನಿರ್ಮಲೇನ, ಅದರಲ್ಲಿ ಕೆಸರಿರಬಾರ್ದು. ಸಮೋಷ್ಣೇನ, ಅದು ಬಿಸಿಯೋ ಅಥವಾ ತಂಪೋ ಆಗಿರಬಾರ್ದು. ನಿತ್ಯ ಸೂರ್ಯಾಂಶು ವಾರಿಣ, ಪ್ರತಿನಿತ್ಯವೂ ಸೂರ್ಯನ ಕಿರಣ ಬೀಳ್ತಕ್ಕಂತಹ ನೀರಾಗಬೇಕು. ಪ್ರವಾಹಗೇನ, ಅದು ನಿಂತ ನೀರಾಗಬಾರ್ದು, ಪ್ರವಾಹದಲ್ಲಿರುವ ನೀರಾಗಬೇಕು. ತೇನ ಕಾರ್ಯ ಸ್ಯಾತ್ ನಾಡಿ ಶುದ್ಧಿ ಸದೈವತ. ಅದರಿಂದ ನಾಡಿ ಶುದ್ಧಿ ಮಾಡಿ. ಎಲ್ಲೋ ಕ್ಷಣ ವ್ಯತ್ಯಾಸ ಬರ್ಬೋದು ಅಷ್ಟೇ. ನಿಮಗೆ ಕ್ಷಣವೂ ವ್ಯತ್ಯಾಸ ಬರದೇ ಇರುವ ಹಾಗೆ ಬೇಕೋ, ಅದಕ್ಕೆ ಪ್ರಯಾಗಸ್ಥ ಉದಕದಿಂದಲೇ ಆಗಬೇಕು ಅಂತ ಹೀಗೆ ವ್ಯವಸ್ಥೆ ಮಾಡಿದ್ದಾರೆ. ಅಂದರೆ ನಿಷ್ಕೃಷ್ಟತೆಯನ್ನು ನಾವು ಗಮನಿಸುವುದು. ಆಚಾರ್ಯರು ಚಲ್ತಾ ಹೈ ಅನ್ನುವ ವ್ಯವಸ್ಥೆ ಇಲ್ಲವೇ ಇಲ್ಲ. ಏನು ತೊಂದರೆ ಇಲ್ಲ, ಚಲ್ತಾ ಹೈ ಅದು ನಡ್ಕೊಂಡು ಹೋಗುತ್ತೆ, ಚೂರು ವ್ಯತ್ಯಾಸ ಅಲ್ವಾ, ನಡೆಯುತ್ತೆ ಅಂತ. ಅಂಥ ವ್ಯವಸ್ಥೆ ಇಲ್ಲ. ಇದ್ದರೆ ಈ ಚೌಕಟ್ಟಿನಲ್ಲಿ ಸೇರಬೇಕು, ಚೂರು ಅತ್ತಿತ್ತ ಹೋಗಬಾರ್ದು. ಅಷ್ಟು ವ್ಯವಸ್ಥಿತವಾದ, ನಿಷ್ಕೃಷ್ಟವಾದ, ಪರಿನಿಷ್ಠಿತವಾದಂತಹ ವಿಷಯಗಳನ್ನು ನಿರೂಪಿಸುವ ಕ್ರಮವನ್ನು ನಾವು ಶ್ರೀಮದ್ ಭಾಗವತದಲ್ಲಿ ಅಲ್ಲಲ್ಲಿ ಕಾಣ್ತೇವೆ. ದೇವರ ಬಗ್ಗೆ ಒಂದು ಮಾತು ಬರುವಾಗ ಕೃಷ್ಣನಿಗೆ ಕೊನೆಗೆ ವೈರಾಗ್ಯ ಬಂತು ಅಂತ ಮಾತು ಬರುತ್ತೆ. ಕೃಷ್ಣ ಅವನು ಏನಾಯಿತು? ಗೃಹ ಮೇಧೇಶು ಯೋಗೇಶು ವಿರಾಗ ಸಮಜಾಯತ, ಸಾಕಾಯ್ತಪ್ಪ ಇದು ಸಂಸಾರ ಅಂತ ದೇವರಿಗೆ ಅನಿಸಿಬಿಟ್ಟಿತು ಅಂತ. ಇದೆಲ್ಲ ದೇವರಲ್ಲಿ ದೋಷ ಕಾಣಿಸುವಂತಹ ಪ್ರಸಂಗ. ಇನ್ನೊಂದು ಸಲ ಬರ್ತದೆ, ಉಗ್ರಸೇನನಿಗೆ ಸಿಂಹಾಸನ ಕೊಡುವಾಗ ಆ ದೇವರಿಗೆ ಸಿಂಹಾಸನಾಧಿಂ, ಅವನಿಗೆ ನನಗೆ ಸಿಂಹಾಸನ ಹೋಗುತ್ತಲ್ವಾ ಅಂತ ಬೇಸರ ಇದ್ರೂ ಕೂಡ ಉಗ್ರಸೇನನಿಗೆ ಸಿಂಹಾಸನ ಕೊಟ್ಟ ಅಂತ ಬರ್ತದೆ. ಅದು ಸಿಂಹಾಸನ ಇಲ್ಲ ಅಂತ ಅವನಿಗೆ ಬೇಸರವಾಯ್ತು. ಆದಿ ಸಿಂಹಾಸನಾಧಿಂ ಅಂತ ಆದಿ ಶಬ್ದ ಬರ್ತದೆ. ಇನ್ನು ಸ್ವಲ್ಪ ಬೇಸರ ಇದ್ರು ಇರಲಿ, ದೊಡ್ಡವರಲ್ಲ, ಅವರು ಕೂತ್ಕೊಳ್ಳಿ ಅಂತ ಅವರಿಗೆ ಸಿಂಹಾಸನ ಕೊಟ್ಟ. ಇದೆಲ್ಲ ದೇವರಲ್ಲಿ ದೋಷ ಬರುವಂತಹ ವಿಷಯ. ಆಚಾರ್ಯರು ಪ್ರತಿಯೊಂದಕ್ಕೂ ಒಂದು ಕೊಡ್ತಾರೆ. ಸಿಂಹಾಸನಾಧಿಂತ ಆದಿ ಶಬ್ದವಂತಲ್ವಾ, ಅದಕ್ಕೆ ಆಚಾರ್ಯ ಹೇಳ್ತಾರೆ ಅಲ್ಲಿ ಆದಿ ಶಬ್ದಕ್ಕೆ ಖೇದ ಅಂತ ಅರ್ಥ ಅಲ್ಲ, ಆದಿ ಶಬ್ದಕ್ಕೆ ಮನಸ್ಸು ಅಂತ ಅರ್ಥ. ಯಮಭ್ಯಷಿಂಚತ್ ಶತಪತ್ರ ನೇತ್ರ ನೃಪಾಸನಾಧಿಂ ಪರಿಹೃತ್ಯ ದೂರಾತ್ ಅಂತ ಅಲ್ಲಿ ನೃಪಾಸನಾಧಿಂ ಅಂತ ಆದಿ ಶಬ್ದ ಬಂದ್ರೆ ಆಚಾರ್ಯ ಹೇಳಿದ್ರು ಆಧಿರ್ ಮನೋವರೂಥಂಚ ಆತ್ಮ ಸ್ವಮಿತಿ ಚೋಚ್ಯತೆ ಇತ್ಯಭಿಧಾನೆ ಅಂತ ಒಂದು ಕೊಟೇಶನ್ ಕೊಟ್ಟು ಹೇಳ್ತಾರೆ. ಇಲ್ಲಿ ಆದಿ ಅಂದ್ರೆ ಮನಸ್ಸು. ಆದರೆ ಸಿಂಹಾಸನಾಧಿ ಅಂದರೆ ಸಿಂಹಾಸನ ನನಗಿಲ್ಲ ಅಲ್ವಾ ಅನ್ನೋ ಖೇದವನ್ನು ಬಿಟ್ಟು ಅಂತ ಅರ್ಥ ಅಲ್ಲ. ಮತ್ತೆ ಸಿಂಹಾಸನದ ಮನಸ್ಸನ್ನು ದೂರದಿಂದಲೇ ತ್ಯಜಿಸಿ ನನಗೆ ಸಿಂಹಾಸನ ಬೇಡಪ್ಪ ಅನ್ನೋ ಮನಸ್ಸು ಮಾಡಿ ಸಿಂಹಾಸನ ಕೊಟ್ಟ. ಅದು ಆದರೂ ಹೇಗೆ ಗೊತ್ತಾಯ್ತು ನಿಮಗೆ? ಅದು ಮನಸ್ಸು ಅಂತ ಅರ್ಥ ಇಟ್ಟುಕೋಬೇಕು, ಅಲ್ಲಿ ಖೇದ ಅಂತ ಅರ್ಥ ಇಟ್ಟುಕೊಳ್ಬಾರ್ದು. ಹೇಗೆ ಗೊತ್ತಾಯಿತು? ಭಾಗವತದ ಶ್ಲೋಕದಲ್ಲೇ ಕಾಣಿಸುತ್ತೆ. ಶ್ಲೋಕ ಹೇಗಿದೆ? ಯಮಭ್ಯಷಿಂಚತ್ ಶತಪತ್ರ ನೇತ್ರ. ಆ ಕೃಷ್ಣನಿಗೆ ಶತಪತ್ರ ನೇತ್ರ ನೃಪಾಸನಾಧಿಂ ಪರಿಹೃತ್ಯ ದೂರಾತ್ ಅಂತ. ಶತಪತ್ರ ನೇತ್ರ ಅಂದ್ರೇನು? ಕಮಲದ ಹಾಗೆ ವಿಶಾಲವಾದ ಅರಳುಗಣ್ಣಿನವ ಅಂತ ಅರ್ಥ. ಅರಳುಗಣ್ಣಿನವ ಅಂದ್ರೆ ಆದಿ ಇರ್ಲಿಕ್ಕೆ ಸಾಧ್ಯವಾ? ಆದಿ ಇದ್ರೆ ಎಲ್ಲೋ ಬಿದ್ದಿರುವ ಮನಸ್ಸು ಕಣ್ಣಿರ್ತದೆ. ಕಣ್ಣು ಚೆನ್ನಾಗಿ ಅರಳಿದ ಕಣ್ಣಿದೆ ಅಂದ್ರೆ ಖುಷಿಯಿಂದ ಸಿಂಹಾಸನ ಕೊಟ್ಟ ಅಂತ ಅರ್ಥವೇ ಹೊರತು ದುಃಖದಿಂದ ಕೊಟ್ಟ ಅಂತ ಅರ್ಥ ಆಗುತ್ತಾ? ಆ ವಿಶೇಷಣವನ್ನು ನೋಡಿ ಅರ್ಥ ಮಾಡಿಕೊಳ್ಬೇಕು. ಇಲ್ಲಿ ಆದಿ ಅಂದ್ರೆ ಖೇದ ಅಲ್ಲ, ಆದಿ ಅಂದ್ರೆ ಮನಸ್ಸು ಅಂತ ಅಷ್ಟೇ ಅರ್ಥ. ಆದಿ ಶಬ್ದಕ್ಕೆ ಮನಸ್ಸು ಅಂತ ಎಲ್ಲಿ ಅರ್ಥ ಇದೆ? ನೀವು ಕೋಶ ನೋಡಿ, ಕೋಶದಲ್ಲಿ ಆದಿ ಶಬ್ದಕ್ಕೆ ಮನಸ್ಸು ಅಂತ ಅರ್ಥ ಇದೆ. ಈಗ ಶಬ್ದ, ಪುಟ್ಟ ಶಬ್ದ ಆದಿ, ಆದಿ ವ್ಯಾಧಿ ಅನ್ನುವಲ್ಲಿ ನಾವು ಆದಿ ಶಬ್ದಕ್ಕೆ ಖೇದ ಅನ್ನೋ ಅರ್ಥ ತಿಳ್ಕೊಂಡವರು. ಆದರೂ ಆಚಾರ ಅರ್ಥ ಹೇಳ್ತಾರೆ ಆದಿ ಅಂದ್ರೆ ಮನಸ್ಸು. ನೀವೊಂದು ವೇಳೆ ನಿಮಗೆ ಪ್ರಸಿದ್ಧವಾದ ಅರ್ಥ ಇಟ್ಟುಕೊಂಡ್ರಿ ಅಂದ್ರೆ ಅದು ದೇವರಲ್ಲಿ ದೋಷದ ಗಂಧ ಬರ್ತದೆ. ದೋಷದ ಗಂಧವೂ ದೇವರಲ್ಲಿ ಸಹಿಸಲ್ಪಡತಕ್ಕದ್ದಲ್ಲ. ಇದು ಇಡೀ ಭಾಗವತದ ಮೂಲ ಧ್ಯೇಯ. ಭಾಗವತ ತಾತ್ಪರ್ಯದ ಮೂಲ ಧ್ಯೇಯ ಏನು ಅಂದರೆ ಭಗವಂತನಲ್ಲಿ ಕಿಂಚಿತ್ತೂ ದೋಷವಿಲ್ಲ ಅನ್ನುವುದನ್ನು ಸ್ಪಷ್ಟಪಡಿಸುವುದು. ಆದ್ದರಿಂದ ಆಚಾರ್ಯರ ಯಾವುದೇ ಗ್ರಂಥ ಹೊರಟರೂ ಅದರ ಮುಖ್ಯ ಪ್ರಮೇಯ ಭಗವಂತನಲ್ಲಿ ಅಲ್ಪ ದೋಷವೂ ಇಲ್ಲ. ಹಾಗೆ ಅಂತೇಳಿ ಅವನನ್ನು ದೋಷವನ್ನು ಹೇಳುವ ಎಲ್ಲ ಶಬ್ದವು ಹೇಳ್ತದೆ. ದೋಷ ಶಬ್ದಾಶ್ಚ ವಿಷ್ಣವಿ. ಅವನನ್ನು ಹೇಳುವಾಗ ಅದು ಅವನನ್ನು ಗುಣವನ್ನೇ ಹೇಳ್ತದೆ ಹೊರತು ದೋಷವನ್ನು ಹೇಳುವುದಿಲ್ಲ. ಶಬ್ದಕ್ಕೆ ಎಷ್ಟು ಸಾಮರ್ಥ್ಯ ಅಂದರೆ ಅದು ಒಂದು ವ್ಯಕ್ತಿಯನ್ನು ಹೇಳುವಾಗ ಅವನಲ್ಲಿ ಏನು ಇದೆಯೋ ಅದನ್ನು ಹೇಳುವ ಸಾಮರ್ಥ್ಯ. ಸರ್ವಶಬ್ದವಾಚ್ಯನಾದಂತಹ ಭಗವಂತನನ್ನು ದೋಷವನ್ನು ಹೇಳುವ ದುಃಖಿ, ಬದ್ಧ, ಅವರ ಎಂಬ ಶಬ್ದಗಳು ಅವನನ್ನು ಹೇಳ್ತಾವೆ. ಆದರೆ ಹೇಳುವಾಗ ಅವನಲ್ಲಿರುವ ಗುಣವನ್ನು ಹೇಳ್ತದೆ. ಯಾಕಂದರೆ ಅವನಲ್ಲಿ ಇದ್ದದ್ದನ್ನು ಹೇಳಬೇಕು, ಇಲ್ಲದೆ ಇದ್ದದ್ದನ್ನು ಹೇಳುವ ಶಕ್ತಿ ಶಬ್ದಕ್ಕಿಲ್ಲ. ದುಃಖಿ ಅಂದರೆ ದುಃಖದ ಸ್ವಾಮಿ ಅನ್ನುವ ಅರ್ಥದಲ್ಲಿ ದೇವರನ್ನು ಹೇಳ್ತದೆ. ಬದ್ಧ ಅಂದರೆ ಉಳಿದವರನ್ನೆಲ್ಲ ಬಂಧನದಲ್ಲಿಟ್ಟು ತಾನು ಯಾವ ಬಂಧನಕ್ಕೂ ಒಳಗಾಗದವ ಎಂಬ ಅರ್ಥದಲ್ಲೇ ಬದ್ಧ ಎಂಬ ಶಬ್ದ ಭಗವಂತನನ್ನು ಹೇಳ್ತದೆ. ಹೀಗೆ ಅವನಲ್ಲಿ ದೋಷಕ್ಕೆ ಸುತರಾಂ ಅವಕಾಶ ಇಲ್ಲ. ಶಬ್ದ ಅನಿಸಿದ ಪುರಾಣವಾಗಲಿ, ಶಬ್ದ ಅನಿಸಿದಂತಹ ವೇದಗಳಾಗಲಿ, ಶಬ್ದ ಅನಿಸಿದಂತಹ ಸೂತ್ರ ಗೀತೆಗಳೇ ಆಗಲಿ
ಅದು ಭಗವಂತನಲ್ಲಿ ದೋಷವನ್ನು ಹೇಳುವುದಿಲ್ಲ. ಸರ್ವೇ ಶಬ್ದಾ ಸರ್ವೇ ಘೋಷಾ ಸರ್ವೇ ವೇದಾ ಏಕೈವ ವ್ಯಾಹೃತಿ ಪ್ರಾಣ ಏವ, ಅವೆಲ್ಲವೂ ಭಗವಂತನ ಗುಣಪೂರ್ಣತೆಯನ್ನೇ ಹೇಳ್ತಾವೆ ಅನ್ನುವುದನ್ನು ನಮಗೆ ಅರ್ಥ ಮಾಡಿಸುವುದಕ್ಕೋಸ್ಕರ ಆಚಾರ್ಯರು ಶ್ರೀಮದ್ ಭಾಗವತ ತಾತ್ಪರ್ಯವನ್ನು ರಚಿಸಿದರು. ಅದರ ಮಧ್ಯದ ವಿಷಯಗಳೇನುಂಟು, ಪುರಾಣದ ವಿರೋಧ ಪರಿಹಾರ ಇರಬಹುದು, ಅಥವಾ ಶಬ್ದಗಳಿಗೆ ಅರ್ಥ ಇರಬಹುದು, ಅಥವಾ ಮಾಯೆಯನ್ನು ಹೇಳ್ತದೆ ಅಂತ ಅನಿಸುವ ರೀತಿಯ ಶಬ್ದಗಳಿಗೆ ವಾಸ್ತವಾರ್ಥದ ನಿರೂಪಣೆಗಳಿರ್ಬೋದು. ಇವೆಲ್ಲ ಆ ಭಗವಂತನ ಗುಣಪೂರ್ಣತೆಯ ನಿರೂಪಣೆಗೆ ಅಂಗಭೂತವಾದದ್ದು. ಅಂಗಿ ಯಾವುದು ಅಂದರೆ ಭಗವಂತನ ಗುಣಪೂರ್ಣ, ಅವ ಸರ್ವಶ್ರೇಷ್ಠ, ಹರಿ ಸರ್ವೋತ್ತಮನಿದ್ದಾನೆ ಅನ್ನುವ ನಿರೂಪಣೆಯೇ ಇಡೀ ಶ್ರೀಮದ್ ಭಾಗವತ ತಾತ್ಪರ್ಯದ ಮೂಲ ಬೇರು. ಆ ಬೇರಿನಿಂದ ಬೆಳೆದ ದೊಡ್ಡ ವೃಕ್ಷ ಶ್ರೀಮದ್ ಭಾಗವತ ತಾತ್ಪರ್ಯ. ಏಕಾದಶ ಸ್ಕಂದಕ್ಕೆ ನುಗ್ಗಿದರೆ ಹೊರಗೆ ಬರಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಷ್ಟು ವಿಚಾರ ಮಡುಗಟ್ಟನ್ನು ಕೊಟ್ಟಿರತಕ್ಕಂತಹ ಅದ್ಭುತವಾದಂತಹ ತಾತ್ಪರ್ಯ ನಿರ್ಣಯವನ್ನು ಆಚಾರ್ಯರು ನಮಗೆ ಕೊಟ್ಟಿದ್ದಾರೆ. ಅದನ್ನು ನಾವು ಇವರು ನಾರಾಯಣ ರಾಯರು ಹೇಳಿದ ಹಾಗೆ ಸುಮಾರು 14-15 ಒಂದು ಸೆಷನ್ಗಳಲ್ಲಿ, ಒಂದು ಗೋಷ್ಠಿಗಳಲ್ಲಿ ಯಥಾಶಕ್ತಿ ಅನುಸಂಧಾನ ಮಾಡಿದ್ದೇವೆ. ನಿಜವಾಗಿ ನಾವು ಹೀಗೆ ನೋಡಿದ್ದು ಮಾತ್ರ. ಅದಕ್ಕೆ ಪಕ್ಷಿ ದೃಷ್ಟಿ ಅಥವಾ ಆಕಾಶ ದೃಷ್ಟಿ ಅಥವಾ ವಿಹಂಗಮ ದೃಷ್ಟಿ ಅಂತ ಹೆಸರು. ಮೇಲಿನಿಂದ ಒಂದು ಸಲ ಭಾಗವತ ತಾತ್ಪರ್ಯವನ್ನು ನೋಡಿದ್ದು. ಅಷ್ಟರಲ್ಲಿ ವಿಮಾನದಲ್ಲಿ ನಿಂತಾಗ ನಾನು ಇಡೀ ಬೆಂಗಳೂರು ನೋಡಿದೆ ಅಂತ ಹೇಳ್ಕೊಂಡು ಮುಂದಕ್ಕೆ ಹೈದರಾಬಾದಿಗೆ ಹೋಗುದಿಲ್ವಾ, ಹಾಗೆ ಬೆಂಗಳೂರು ನೋಡಿದ್ದು ನಾವು, ಮೇಲಿಂದ ನೋಡಿದ್ದು. ನೋಡಿದವರಿಗೆ ಯಾವುದು ಚಾಮರಾಜಪೇಟೆ, ಯಾವುದು ನಮ್ಮ ಒಳಗಿನ ವಿದ್ಯಾಪೀಠ ಮುಖ್ಯ ರಸ್ತೆ, ಅದು ಯಾವುದು ಗೊತ್ತಾಗುವುದಿಲ್ಲ, ಸುಮ್ಮನೆ ನೋಡಿ ಹೋಗಿರ್ತೇವೆ. ಆ ರೀತಿಯಲ್ಲಿ ನಾವು ನೋಡಿದ್ದು. ಅದರ ಒಳಗೆ ನುಗ್ಗಿದ್ರೆ ಅದೊಂದು ರಸಾಯನ, ಅದು ಭಾಗವತ ರಸಾಯನ. ರಸಾಯನ ಅಂದರೆ ಟಾನಿಕ್ ಅಂತ ಅರ್ಥ. ನಮಗೆ ಶಕ್ತಿ ತುಂಬಿಸ್ತಕ್ಕಂತಹ ಒಂದು ಜ್ಞಾನದ ವಿಶೇಷವಾದ ರಾಶಿ. ಅಂತಹ ರಾಶಿಯನ್ನು ಕೊಟ್ಟಂತಹ ಆಚಾರ್ಯರಿಗೆ ನಾವು ಭಕ್ತಿಯಿಂದ ನಮಸ್ಕಾರವನ್ನು ಸಲ್ಲಿಸಬೇಕು. ನಾವು ಇಷ್ಟು ಕಾಲ ಶ್ರೀಮದ್ ಭಾಗವತ ತಾತ್ಪರ್ಯದ ಮೇಲೆ ಒಂದು ವಿಹಂಗಮ ದೃಷ್ಟಿ ಬೀರುವುದರ ಮೂಲಕ ನೀವೆಷ್ಟು ಪ್ರಯೋಜನ ಪಡೆದಿದ್ದೀರಿ ಅನ್ನೋದು ನಿಮ್ಮ ಮುಖದಿಂದ ನನಗೆ ಆಗಾಗ ಅರ್ಥ ಆಗ್ತಾ ಇದೆ. ಆದರೆ ನನಗೆಷ್ಟು ಪ್ರಯೋಜನ ಆಗಿದೆ ಅನ್ನೋದು ಬಹಳ ಮುಖ್ಯ. ಯಾಕಂದರೆ ಒಂದು ಗ್ರಂಥವನ್ನು ತುಂಡು ತುಂಡಾಗಿ ಶ್ಲೋಕ ರೂಪದಿಂದ ಪಾಠ ಮಾಡುವುದು ಒಂದು ಲೆಕ್ಕದಲ್ಲಿ ಸುಲಭ. ಆದರೆ ಅದರ ಸಾರವನ್ನು ಕೊಡಬೇಕು ಅಂತ ಹೇಳಿದಾಗ ಸ್ವಲ್ಪ ಕಷ್ಟ ಇದೆ. ಅದಕ್ಕೋಸ್ಕರ ನಾನು ಕೆಲವು ಸಲ 4-5 ಗಂಟೆ ಕಷ್ಟಪಟ್ಟುಕೊಂಡು ನಿಮ್ಮ ಹತ್ರ ಬಂದಿದ್ದೇನೆ. ನಾನು ನಿಮ್ಮ ಹತ್ರ ಹೇಳಲಿಲ್ಲ ಅಷ್ಟು ಕಷ್ಟ ಆಗಿದೆ ಅಂತ, ಆದರೆ ಅಷ್ಟು ಪ್ರಯತ್ನ ಪಟ್ಟಿದ್ದೇನೆ. ಯಾಕಂದರೆ ನೀವು ಇಷ್ಟಾಸಕ್ತಿಯಿಂದ ಬಂದು ಕೇಳಿದಾಗ ನಾನು ಸುಮ್ಮನೆ ಅಲ್ಲಿ ಚಂದಮಾಮವೋ ಬಾಲಮಿತ್ರವೋ ಓದಿಕೊಂಡು ಬಂದ ಹಾಗೆ ಬಂದು ಇಲ್ಲಿ ಹೇಳಿ ನಿಮ್ಮ ಸಮಯ ವ್ಯರ್ಥ ಮಾಡಬಾರದು ಅನ್ನೋ ದೃಷ್ಟಿಯಿಂದ ಅಂತಹ ಪ್ರಯತ್ನ ಪಟ್ಟೆ. ಅದಕ್ಕೆ ತುಂಬ ಪ್ರೇರಣೆ ಕೊಟ್ಟವರು ನಮ್ಮ ನಾರಾಯಣ ರಾಯರು. ಅವರು ಈ ಒಂದು ಯೋಜನೆಯನ್ನು ರೂಪುಗೊಳಿಸಿ ಅದು ಇಲ್ಲಿ ಸೇರಿದ ಇಷ್ಟೇ ಕುರ್ಚಿಗಳಲ್ಲಿ ಕುಳಿತವರಿಗೆ ಸಿಗುವುದಲ್ಲ, ಪ್ರಪಂಚಕ್ಕೆ ಸಿಗಬೇಕು ಅನ್ನೋ ದೃಷ್ಟಿಯಿಂದ ಆಧುನಿಕ ತಂತ್ರಜ್ಞಾನವನ್ನೆಲ್ಲ ಅಳವಡಿಸಿ ಎಲ್ಲರೂ ರಸವನ್ನು ಆಸ್ವಾದನೆ, ಅದು ಇವತ್ತು ಪುರುಸೊತ್ತಾಗದೇ ಇದ್ದವರು ಇನ್ನೊಂದು 4 ವರ್ಷ ಬಿಟ್ಟು ಕೇಳುವುದಕ್ಕೆ ಬೇಕಾದ ನಾವು ಮಾಡಿದ ಉಪನ್ಯಾಸ ಹಾಗೆಯೇ ಭದ್ರವಾಗಿದ್ದು ಇನ್ನು ನಾಳೆ ಕೇಳುವವರಿಗೂ ಅವಕಾಶವಾಗುವ ಹಾಗೆ ವ್ಯವಸ್ಥೆಯನ್ನು ಏರ್ಪಡಿಸಿ ಇಷ್ಟು ವ್ಯವಸ್ಥೆ ಮಾಡಿದಾಗ ನಾನು ಸುಮ್ಮನೆ ಬಂದು ಇಲ್ಲಿ ಭಾಗವತ ಓದಿ ಹೋಗಬಾರ್ದು, ಅದರ ಸಾರವನ್ನು ನಾನು ಗ್ರಹಣ ಮಾಡಿ ಹೇಳಬೇಕು ಅನ್ನೋ ದೃಷ್ಟಿಯಿಂದ ಪ್ರಯತ್ನ ಪಟ್ಟೆ. ಅದರಿಂದ ನಾನು ಒಂದಿಷ್ಟು ಬೆಳೆಯುವುದಕ್ಕೆ ಸಾಧ್ಯ ಆಯಿತು. ಆ ಬೆಳೆಸಿದ ಕೀರ್ತಿ ಅವರಿಗಿದೆ. ಅದು ಅಖಿಲ ಭಾರತ ಮಾಧ್ವ ಮಹಾಮಂಡಲದ ಒಂದು ವಿಶಿಷ್ಟ ಪ್ರಕ್ರಿಯೆಯಲ್ಲಿ ನಾನು ನನ್ನನ್ನು ತೊಡಗಿಸಿಕೊಳ್ಳುವುದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಆ ಅಖಿಲ ಭಾರತ ಮಾಧ್ವ ಮಹಾಮಂಡಲದ ಎಲ್ಲ ಪದಾಧಿಕಾರಿಗಳಿಗೂ ಕೂಡ ನಾನು ಪ್ರೀತಿಪೂರ್ವಕವಾದಂತಹ ನಮಸ್ಕಾರವನ್ನು ಸಲ್ಲಿಸ್ತೇನೆ. ಅದರಲ್ಲಿ ನಾನು ನಮಸ್ಕಾರ ಮುಖ್ಯವಾಗಿ ಕೊಡಬೇಕಾಗಿದ್ದ ಎರ್ಕಾಡಿತ್ತ ಒಬ್ಬರು ಮುಂದೆ ಇಲ್ಲ ಅನ್ನೋದು ತುಂಬ ಬೇಸರದ ವಿಷಯ. ಯಾಕಂದ್ರೆ ನನಗೆ ಇವತ್ತಿಗೂ ಆಗಾಗ ನೆನಪಾಗ್ತದೆ. ಕಾರಣ ಏನಂದರೆ ಅವರು ಎಲ್ಲರ ಮೇಲೆ ಅಭಿಮಾನ ಪಡ್ತಾ ಇದ್ರು, ನನ್ನ ಮೇಲೆ ವಿಶಿಷ್ಟ ಅಭಿಮಾನ ಅವರದ್ದು. ಒಂದು ಅದಕ್ಕೆ ಕಾರಣ ಇರ್ಬೋದು, ಅವರ ಊರಿನವ ಅಂತ. ಹೌದು, ಪುತ್ತೂರು ನಂದು ಧರ್ಮಸ್ಥಳ, ಸ್ವಲ್ಪ ಹತ್ತಿರದ ಊರು. ನನ್ನ ತಂದೆಯನ್ನು ಅವರು ಆಗಾಗ ಏಕವಚನದಲ್ಲಿ ಮಾತಾಡಿಸಿದ ವ್ಯಕ್ತಿಗಳು. ಹಾಗಾಗಿ ಒಂದು ಭಾವ, ಅದು ಒಂದು ಕಾರಣ ಆಗಿರ್ಬೋದು. ಆ ಕಾರಣಕ್ಕಿಂತ ಮುಖ್ಯವಾಗಿ ವಿದ್ಯಾಪಕ್ಷಪಾತ ಅನ್ನೋದು ಬಹಳ ಮುಖ್ಯವಾಗಿತ್ತು. ಅದರ ಜೊತೆಗೆ ಇವನು ಏನೋ ಮಾಡ್ತಾನೆ, ಲೋಕಕ್ಕೆ ಬೇಕಾದ್ದೇ ಬರಿತಾನೆ, ಬೇಡದಿದ್ದದ್ದೇನು ಬರಿತಾ ಇಲ್ಲ ಅನ್ನೋದು ಪ್ರೀತಿ. ಅದನ್ನು ಆಗಾಗ ನನಗೆ ಫೋನ್ ಮಾಡಿ ಹೇಳ್ತಾ ಇದ್ದವರು. ಇಲ್ಲಿಯ ಭಾಗವತವನ್ನು ಇಲ್ಲಿಗೆ ಬಂದು ಕೇಳದೆ ಹೋದ್ರು, ಮನೆಯಲ್ಲಿ ಕೇಳಿಕೊಂಡು ಆಮೇಲೆ ಅದೊಂದು ಭಾರಿ ಸುಂದರವಾಗಿತ್ತು ಅಂತ ಬೆನ್ನು ತಡ್ತಾ ಇದ್ದಂತಹ ವ್ಯಕ್ತಿ ಅವರಿವತ್ತು ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಆ ಚೈತನ್ಯಕ್ಕೆ ಭಗವಂತ ತನ್ನ ಸಾನ್ನಿಧ್ಯವನ್ನು ಕೊಡಲಿ ಅಂತ ಭಕ್ತಿಯಿಂದ ಪ್ರಾರ್ಥಿಸ್ತೇನೆ. ಮತ್ತೆ ಶ್ರೀಮದ್ ಭಾಗವತ ನಾವು ಮಹಾಭಾರತ ತಾತ್ಪರ್ಯ ನಿರ್ಣಯ ಮುಗಿಸಿ ಭಾಗವತ ತಾತ್ಪರ್ಯ ನಿರ್ಣಯವನ್ನು ಇವತ್ತು ಒಂದು ಸಮಗ್ರತೆಯ ದೃಷ್ಟಿಯಿಂದ ಅಧ್ಯಯನ ಮಾಡಿದ್ದೇವೆ. ಆ ಅಧ್ಯಯನದಿಂದ ಮುಖ್ಯವಾಗಿ ಆಚಾರ್ಯನ ಅನುಗ್ರಹೋನ್ಮುಖರಾದಂತಹ ಆಚಾರ್ಯರು ಭಗವಂತನಲ್ಲಿ ದೀನಂ ದೂನಂ ಏನಂ ಮೋಚಯ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡತಕ್ಕಂತಹ ತಾಯಿಯ ಸ್ವರೂಪ, ಮಾತರಮೇ ಮಾತರಿಶ್ವನ್ ಅಂತ ಹೇಳುವ ವ್ಯಕ್ತಿತ್ವ,
ಆ ವಾಯುಸ್ವರೂಪದ ಆಚಾರ್ಯರಿಗೆ ಭಕ್ತಿಯಿಂದ ನಮಿಸ್ತಾ ಆ ಆಚಾರ್ಯರು ಭಗವಂತನ ಪ್ರೀತಿಯ ಕರುಣೆಯ ಒಂದು ವೃಷ್ಟಿಯನ್ನು ನಮ್ಮ ಮೇಲೆ ಸುರಿಸಿ ಆ ಮೂಲಕ ಸರ್ವಶ್ರೇಯಸ್ಸನ್ನು ಲೋಕ ಕಲ್ಯಾಣವನ್ನು ಕರುಣಿಸಲಿ ಅಂತ ಭಕ್ತಿಯಿಂದ ಪ್ರಾರ್ಥಿಸಿ ನನ್ನ ಈ ಶಕ್ತಿಯನ್ನು ಭಾಗವತ ತಾತ್ಪರ್ಯ ಓದು ಅಂತ ಮೊದಲು ಪ್ರೇರಣೆ ಕೊಟ್ಟವರೇ ಶ್ರೀ ವಿದ್ಯಾಮಾನ್ಯ ತೀರ್ಥ ಶ್ರೀಪಾದರು. ಆಮೇಲೆ ಅದರ ಸಾರವನ್ನು ಮೊದಲ